ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಭರ್ ನೆನಪಿದೆಯಾ? 23/1/2026 ಮಹಾವಾಕ್ಯ. मीठे बच्चे, तुम्हारे मुख से सदैव ज्ञान रत्न निकलने चाहिए. तुम्हारा मुखड़ा सदैव हर्षित रहना चाहिए. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನಿಮ್ಮ ಮುಖದಿಂದ ಸದಾ ಜ್ಞಾನ ರತ್ನಗಳೇ ಬರಬೇಕು. ನಿಮ್ಮ ಮುಖ ಯಾವಾಗಲೂ ಹರ್ಷಿತವಾಗಿರಬೇಕು. ಪ್ರಶ್ನೆ, जिन बच्चों ने ब्राह्मण जीवन में ज्ञान की धारणा की है उनकी निशानी क्या होगी? ಬಾಬಾ ಮಕ್ಕಳಿಗಿಲ್ಲಿ ಪ್ರಶ್ನೆ ಕೇಳ್ತಾರೆ, ಯಾವ ಮಕ್ಕಳು ಬ್ರಾಹ್ಮಣ ಜೀವನದಲ್ಲಿ ಜ್ಞಾನದ ಧಾರಣೆ ಮಾಡ್ಕೊಂಡಿದ್ದಾರೆ ಅವ್ರ ಗುರುತೇನಾಗಿದೆ? उत्तर, उनकी चलन देवताओं मिसल होगी, उनमें दैवी गुणों की धारणा होगी. सेकेंड, उन्हें ज्ञान का विचार सागर मंथन करने का अभ्यास होगा. ये कभी आसुरी बातों का अर्थात खिचड़े का मंथन नहीं करेंगे. तीन, उनके जीवन से गाली देना और ग्लानि करना बंद हो जाता है. चार, उनका मुखड़ा सदा हर्षित रहता है. ಬಾಬಾ ಆ ಮಕ್ಕಳ ಲಕ್ಷಣ ಹೇಳ್ತಿದ್ದಾರೆ. ಅವ್ರ ಚಲನೆ ದೇವತೆಗಳ ಹಾಗೆ ಇರ್ತದೆ, ಅವರಲ್ಲಿ ದೈವಿ ಗುಣ ಧಾರಣೆ ಆಗಿರ್ತದೆ, ಅವರಿಗೆ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡುವಂಥ ಅಭ್ಯಾಸ ಆಗಿರ್ತದೆ. ಅವರೆಂದಿಗೂ ಅಸುರಿ ಮಾತುಗಳನ್ನು ಅಂದರೆ ಕೊಳಕನ್ನು ಮಂಥನ ಮಾಡೋದಿಲ್ಲ. ಮೂರನೇದವ್ರ ಜೀವನದಲ್ಲಿ ಇನ್ನೊಬ್ಬರಿಗೆ ಏನಾದರೂ ಬೈಯೋದಾಗಲಿ ಗ್ಲಾನಿ ಮಾಡೋದಾಗಲಿ ಅದು ಬಂದಾಗಿರ್ತದೆ. ಅವ್ರ ಮುಖ ಸದಾ ಹರ್ಷಿತ ಆಗಿರ್ತದೆ, ಖುಷಿಯಲ್ಲಿರ್ತಾರೆ ಅವರು ಅಂತ ಬಾಬಾ ಹೇಳ್ತಾರೆ. ओम शांति. बाप बैठ समझाते हैं ज्ञान और भक्ति के ऊपर. ये तो बच्चे समझ गए हैं, भक्ति से सद्गति नहीं होती है और सत्युग में भक्ति होती नहीं. ಬಾಬಾ ಇಲ್ಲಿ ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ ಭಕ್ತಿ ಮತ್ತು ಜ್ಞಾನದ ಮೇಲೆ. ಇದು ಮಕ್ಕಳು ತಿಳ್ಕೊಂಡಿದ್ರಿ, ಭಕ್ತಿಯಿಂದ ಸದ್ಗತಿ ಆಗೋದಿಲ್ಲ, ಸತ್ಯುಗದಲ್ಲಿ ಭಕ್ತಿ ಇರೋದಿಲ್ಲ. ज्ञान भी सत्युग में मिलता नहीं. श्री कृष्ण ना भक्ति करते ना ज्ञान की मुरली बजाते. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಜ್ಞಾನನೂ ಸಿಗಲ್ಲ. ಶ್ರೀಕೃಷ್ಣ ಭಕ್ತಿನೂ ಮಾಡಲಿಲ್ಲ, ಜ್ಞಾನದ ಮುರಳಿನೂ ನುಡಿಸ್ಲಿಲ್ಲ. ಮುರಳಿ ಮಾನ ಹಿ ಜ್ಞಾನ ದೇನ, ಗಾಯನ್ ಭಿ ಹೈ ನಾ ಮುರಳಿ ಮೇ ಜಾದು. ಬಾಬಾ ಹೇಳ್ತಾರೆ ಮುರಳಿ ಅಂದ್ರೆ ಜ್ಞಾನ ಕೊಡೋದು, ಗಾಯನ ಇದೆ ಅಲ್ವಾ ಮುರಳಿಯಲ್ಲಿ ಜಾದು ಅಂತ. तो जरूर कोई जादू होगा ना? सिर्फ मुरली बजाना वो तो कॉमन फकीर लोग भी बजाते रहते हैं. ಬಾಬಾ ಹೇಳ್ತಿದ್ದಾರೆ ಅಂದಮೇಲೆ ಅವಶ್ಯವಾಗಿ ಏನೋ ಜಾದು ಇದೆಯಲ್ವಾ, ಕೇವಲ ಮುರಳಿಯನ್ನು ಬಾರಿಸೋದು ಅಂದರೆ ಅದೊಂದು ಕಾಮನ್. ಇವತ್ತು ಫಕೀರ್ ಲೋಗ್ ಇರ್ತಾರೆ, ಫಕೀರ್ ಜನ ಇರ್ತಾರೆ ನೋಡಿ, ಅವರು ಕೊಳಲು ಊದ್ತಾರೆ, ಅದೇನು ಸಾಧಾರಣ ಅಂತಾರೆ ಬಾಬಾ. ಇಸ್ ಮುರಳಿ ಮೇ ಜ್ಞಾನ ಕಾ ಜಾದೂ ಹೈ, ಅಜ್ಞಾನ ಕೋ ಜಾದೂ ತೋ ನಹಿ ಕಹೆಂಗೆನ. ಬಾಬಾ ಏನು ಹೇಳ್ತಾರೆ ನೋಡಿ, ಈ ಮುರಳಿಯಲ್ಲಿ ಜ್ಞಾನದ ಜಾದು ಅಂತ ಇದೆ, ಇದಕ್ಕೆ ಜ್ಞಾನದ ಜಾದು ಅಂತ ಹೇಳ್ತಾರೆ. ಅಜ್ಞಾನಕ್ಕೆ ಜಾದು ಅಂತ ಹೇಳಲ್ಲ ಅಲ್ವಾ. ಮುರಳಿ ಕೋ ಜಾದು कहते हैं, ಮನುಷ್ಯ ಸೆ ದೇವತಾ बनते हैं ज्ञान से. ಬಾಬಾ ಹೇಳ್ತಾರೆ ಮುರಳಿಗೆ ಜಾದು ಅಂತ ಹೇಳ್ತಾರೆ, ಮನುಷ್ಯರಿಂದ ದೇವತೆ ಆಗ್ತಾರೆ ಅಂದರೆ ಈ ಜ್ಞಾನದಿಂದ, ಅದಕ್ಕೆ ಮುರಳಿಯಲ್ಲಿ ಜಾದು ಇದೆ. ಜಬ್ ಸತ್ಯುಗ್ ಹೈ ತೋ ಇಸ್ ಜ್ಞಾನ ಕಾ ವರ್ಷಾ ಹೈ, ವಾ ಭಕ್ತಿ ಹೋತಿ ನೈ. ಬಾಬಾ ಹೇಳ್ತಾರೆ ಯಾವಾಗ ಸತ್ಯುಗ ಬರ್ತದಲ್ವ ಆವಾಗ ಜ್ಞಾನದ ಆಸ್ತಿ ಸಿಗ್ತದೆ ನಮಗೆ, ಆದರೆ ಅಲ್ಲಿ ಭಕ್ತಿ ಇರೋದಿಲ್ಲ. ಭಕ್ತಿ ಹೋತಿ ಹೈ ದ್ವಾಪರ್ ಸೆ, ಜಬ್ಕಿ ದೇವತಾ ಸೆ ಮನುಷ್ಯ ಬನ್ ಜಾತೆ ಹೈ. ಬಾಬಾ ಹೇಳ್ತಾರೆ ಭಕ್ತಿ ಎಲ್ಲಿದೆ ಹಾಗಾದರೆ? ದ್ವಾಪರ ಯುಗದಿಂದ ದೇವತೆಗಳಿಂದ ಮನುಷ್ಯರಾಗ್ಬಿಡ್ತಾರೆ. ಮನುಷ್ಯಂಕೋ ವಿಕಾರಿ, ದೇವತಾಂಕೋ ನಿರ್ವಿಕಾರಿ ಕಹಾ ಜಾತಾ ಹೈ. ಬಾಬಾ ಹೇಳ್ತಾರೆ ಮನುಷ್ಯರಿಗೆ ವಿಕಾರಿ ಅಂತ ಹೇಳಿ ದೇವತೆಗಳಿಗೆ ನಿರ್ವಿಕಾರಿ ಅಂತ ಹೇಳಲಾಗ್ತದೆ. ದೇವತಾओं की सृष्टि को पवित्र दुनिया कहा जाता है. अभी तुम देवता बन रहे हो. ದೇವತೆಗಳ ಸೃಷ್ಟಿಗೆ ಪವಿತ್ರ ಜಗತ್ತು ಅಂತ ಹೇಳಲಾಗ್ತದೆ, ಈಗ ನೀವು ದೇವತೆ ಆಗ್ತಿದ್ದೀರಾ. ज्ञान किसको कहा जाता है? एक तो स्वयं की व बाप की पहचान और फिर सृष्टि के आदि मध्य अंत की नॉलेज को ज्ञान कहा जाता है. ಬಾಬಾ ಹೇಳ್ತಾರೆ ಜ್ಞಾನ ಅಂತ ಯಾವುದಕ್ಕೆ ಹೇಳಲಾಗ್ತದೆ? ಒಂದು ಸ್ವಯಂನ ಅಥವಾ ತಂದೆಯ ಪರಿಚಯ, ಅಂದರೆ ಒಂದು ನನ್ನ ಬಗ್ಗೆ ನನಗೆ ಪರಿಚಯ ಆಯಿತು, ಸ್ವಯಂನ ಪರಿಚಯ. ಇನ್ನೊಂದು ತಂದೆಯ ಪರಿಚಯ ಆಯಿತು, ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನಮಗೆ ತಿಳಿತು ಅಲ್ವ, ಅದಕ್ಕೆ ಜ್ಞಾನ ಅಂತ ಹೇಳ್ತೇವೆ ನಾವು. ಜ್ಞಾನದಿಂದ ಸದ್ಗತಿ ಆಗ್ತದೆ. ಫಿರ್ ಭಕ್ತಿ ಶುರು ಹೋತಿ ಹೈ ತೋ ಉತ್ತರತಿ ಕಲಾ ಕಹಾ ಜಾತಾ ಹೈ, ಕ್ಯೂಂಕಿ ಭಕ್ತಿ ಕೋ ರಾತ್ ಜ್ಞಾನ ಕೋ ದಿನ್ ಕಹಾ ಜಾತಾ ಹೈ. ನಂತರ ಭಕ್ತಿ ಶುರು ಆಗ್ತದೆ, ಅಲ್ಲಿ ಇಳಿಯುವ ಕಲೆ ಶುರು ಆಗಿಬಿಡ್ತದೆ. ಯಾಕೆಂದರೆ ಭಕ್ತಿಗೆ ರಾತ್ರಿ, ಜ್ಞಾನಕ್ಕೆ ಹಗಲು ಅಂತ ಹೇಳಲಾಗ್ತದೆ. ये तो कोई की भी बुद्धि में बैठ सकता है परंतु दैवी गुण धारण नहीं करते. ಬಾಬಾ ಹೇಳ್ತಾರೆ ಇದು ಯಾರ ಬುದ್ಧಿಯಲ್ಲಾದರೂ ಕುತ್ಕೊಳ್ಬೋದು, ಆದರೆ ದೈವಿ ಗುಣ ಧಾರಣೆ ಮಾಡ್ಕೊಳ್ಳಲ್ಲ. दैवी गुण हो तो समझा जाए ज्ञान की धारणा है. ज्ञान की धारणा वालों की चलन देवता मिसल होती है. ಬಾಬಾ ಹೇಳ್ತಾರೆ ದೈವಿ ಗುಣ
ನಮ್ಮಲ್ಲಿ ಇದ್ದುಬಿಟ್ರೆ ತಿಳ್ಕೊಳ್ಳಾಗ್ತದೆ ಇವ್ರಿಗೆ ಜ್ಞಾನದ ಧಾರಣೆ ಆಗಿದೆ ಅಂತ. ಜ್ಞಾನದ ಧಾರಣೆ ಉಳ್ಳಂಥವ್ರ ಚಲನೆ ದೇವತೆ ಹಾಗೇ ಇರ್ತದೆ. ಕಮ್ ಧಾರಣಾ ವಾಲೆ ಕಿ ಚಲನ್ ಮಿಕ್ಸ್ रहती है, ಧಾರಣಾ ನೈ ತೋ ಗೋಯವ ಬಚ್ಚೆ ಹಿ ನೈ. ಇನ್ನು ಕಡಿಮೆ ಧಾರಣೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಅವ್ರ ಚಲನೆ ಸ್ವಲ್ಪ ಮಿಕ್ಸ್ ಇರ್ತದೆ, ಹಾಗೂ ಹೀಗೂ ಹಿಂಗೂ ಇರ್ತಾರೆ ಅವರು. ಧಾರಣೆನೇ ಆಗಿಲ್ಲ ಅಂತಾರೆ ಅವ್ರು ನನ್ನ ಮಕ್ಕಳೇ ಅಲ್ಲ ಅಂತಾರೆ ಬಾಬಾ. ಮನುಷ್ಯ बाप की कितनी ग्लानी करते हैं, ब्राह्मण कुल में आते हैं तो गाली देना ग्लानी करना बंद हो जाता है. ಮನುಷ್ಯರು ನೋಡಿ ಪರಮಾತ್ಮನಿಗೆ ಎಷ್ಟು ಗ್ಲಾನಿ ಮಾಡ್ತಾರೆ. ಬ್ರಾಹ್ಮಣ ಕುಲದಲ್ಲಿ ಬಂದಾಗ ಬೈಯೋದಾಗಲಿ ಗ್ಲಾನಿ ಮಾಡೋದಾಗಲಿ ಬಂದಾಗ್ಬಿಡ್ತದೆ. ತುಮಕೋ ಜ್ಞಾನ ಮಿಲ್ತಾ ಹೇ, ಉಸ್ ಪರ್ ಅಪನ ವಿಚಾರ ಸಾಗರ ಮಂಥನ್ ಕರ್ನೆ ಸೆ ಅಮೃತ್ ಮಿಲೇಗ. ಬಾಬಾ ಹೇಳ್ತಾರೆ ನಿಮಗೆ ಜ್ಞಾನ ಸಿಗ್ತದೆ, ಅದ್ರ ಬಗ್ಗೆ ನೀವು ವಿಚಾರ ಸಾಗರ ಮಂಥನ ಮಾಡೋದ್ರಿಂದ ಅಮೃತ ಸಿಗ್ತದೆ. ವಿಚಾರ ಸಾಗರ ಮಂಥನ್ ಹಿ ನೈ ಕರ್ತಿ ತೋ ಬಾಕಿ ಕ್ಯಾ ಮಂಥನ್ ಹೋಗ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಜ್ಞಾನದ ವಿಚಾರ ಸಾಗರ ಮಂಥನ ನೀವು ಮಾಡಲ್ಲ ಅಂದರೆ ಮತ್ತಿನ್ನೇನು ಮಂಥನ ಮಾಡ್ತೀರಾ ಹೇಳಿ? ಆಸುರಿ ವಿಚಾರ ಉನ್ಸೆ ಕಿಚಡಾಯಿ ನಿಕ್ಲೇಗ. ಇನ್ನು ಆಸುರಿ ವಿಚಾರನೇ ಮಾಡಬೇಕಲ್ವ, ಅದರಿಂದ ಕೊಳಕನೇ ಹುಟ್ಕೊಳ್ತದೆ ಅಂತಾರೆ ಬಾಬಾ. ಅಭಿ ತುಮ್ ಈಶ್ವರೀಯ ಸ್ಟೂಡೆಂಟು, जानते हो मनुष्य से देवता बनने की पढ़ाई पढ़ रहे हैं. ಬಾಬಾ ಹೇಳ್ತಾರೆ ಈಗ ನೀವು ಈಶ್ವರೀಯ ವಿದ್ಯಾರ್ಥಿಗಳಾಗಿದ್ದೀರಿ, ತಿಳ್ಕೊಂಡಿದ್ದೀರಿ ನಾವು ಮನುಷ್ಯರಿಂದ ದೇವತೆಯ ಶಿಕ್ಷಣವನ್ನು ಓದ್ತಾ ಇದ್ದೇವೆ. ದೇವತಾಯ ಪढ़ाई नहीं पढ़ाएंगे, देवताओं को कभी ज्ञान का सागर नहीं कहा जाता है. ಬಾಬಾ ಹೇಳ್ತಾರೆ ದೇವತೆಗಳು ಈ ಶಿಕ್ಷಣ ಓದಿಸೋದಿಲ್ಲ, ದೇವತೆಗಳಿಗೆ ಎಂದಿಗೂ ಜ್ಞಾನದ ಸಾಗರರು ಅಂತಲೂ ಹೇಳೋದಿಲ್ಲ. ಜ್ಞಾನ ಕಾ ಸಾಗರ್ ತೋ ಏಕೋ ಹಿ ಕಹಾ ಜಾತಾ ಹೈ, ದೈವಿ ಗುಣ ಭಿ ಜ್ಞಾನ ಸೆ ಧಾರಣ ಹೋತೆ ಹೈ. ಜ್ಞಾನದ ಸಾಗರ ಅಂತ ಒಬ್ಬ ತಂದೆಗೇ ಹೇಳಲಾಗ್ತದೆ, ದೈವಿ ಗುಣನೂ ಕೂಡ ಜ್ಞಾನದಿಂದಲೇ ಧಾರಣೆ ಆಗ್ತದೆ. ಯ ಜ್ಞಾನ ಜೋ ತುಮ್ ಬಚ್ಚೋಂ ಕೋ ಅಭಿ ಮಿಲ್ತಾ ಹೈ ಯ ಸತ್ಯುಗ್ ಮೇ ನಹೀ ಹೋತಾ. ಬಾಬಾ ಹೇಳ್ತಾರೆ ಈಗ ನಮಗೆ ಸಿಗ್ತಿರುವಂಥ ಜ್ಞಾನ ಸತ್ಯುಗದಲ್ಲಿ ಸಿಗೋದಿಲ್ಲ, ಈಗ ಮಾತ್ರ ನಮಗದು ಸಿಗ್ತದೆ. इन देवताओं में दैवी गुण है, तुम महिमा भी करते हो सर्वगुण संपन्न मर्यादा पुरुषोत्तम, तो अभी तुमको ऐसा बनना है. ಬಾಬಾ ಹೇಳ್ತೀರಿ ದೇವತೆಗಳಲ್ಲಿ ದೈವಿ ಗುಣ ಇದೆ, ನೀವು ಮಹಿಮೆನೂ ಕೂಡ ಮಾಡ್ತೀರಾ, ಸರ್ವಗುಣ ಸಂಪನ್ನರು ಮರ್ಯಾದಾ ಪುರುಷೋತ್ತಮರು. ನೀವೀಗ ಈ ರೀತಿ ಆಗಬೇಕು ಅಲ್ವಾ? ಅಪ್ನೆ ಸೆ ಪೂಛನಾ ಚಾಹೆ ಹಮಾರೆ ಮೇ ಸಬ್ ದೈವಿ ಗುಣ ಹೇ ಯಾ ಕೋಯಿ ಆಸುರಿ ಅವಗುಣ ಹೇ. ನಮಗೆ ನಾವೇ ಕೇಳ್ಕೊಳ್ಬೇಕು ನಮ್ಮಲ್ಲಿ ಎಲ್ಲ ದೈವಿ ಗುಣನೇ ಇದೆಯೋ ಅಥವಾ ಯಾವುದಾದ್ರೂ ಆಸುರಿ ಗುಣನೂ ಇದೆಯೋ. अगर आसुरी अवगुण है तो उनको निकाल देना चाहिए, तभी देवता कहेंगे, नहीं तो कम दर्जा पा लेंगे. ಅಕಸ್ಮಾತ್ ನಮ್ಮಲ್ಲಿ ಆಸುರಿ ಅವಗುಣ ಇದೆ ಅಂತಂದರೆ ಅದನ್ನು ತೆಗೆದು ಹಾಕಬೇಕು, ಆವಾಗಲೇ ದೇವತೆ ಅಂತ ಹೇಳಲಾಗ್ತದೆ. ಇಲ್ಲಾಂದರೆ ಕಡಿಮೆ ಪದವಿ ಪಡ್ಕೊಳ್ತೀರ. ಅಭಿ ತುಮ್ ಬಚ್ಚೆ ದೈವಿ ಗುಣ ಧಾರಣ ಕರ್ತೆ ಹೋ, ಬಹುತ್ ಅಚ್ಚಿ ಅಚ್ಚಿ ಬಾತೆ ಸುನಾತೆ ಹೋ. ಬಾಬಾ ಹೇಳ್ತಾರೆ ಈಗ ನೀವು ದೈವಿ ಗುಣ ಧಾರಣೆ ಮಾಡ್ಕೊಳ್ತೀರಾ, ಭಾಳ ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ತೀರಾ. इनको ही कहा जाता है पुरुषोत्तम संगम युग, जबकि तुम इनको ही कहा जाता है पुरुषोत्तम संगम युग, जबकि तुम पुरुषोत्तम बन रहे हो. तो वातावरण भी बहुत अच्छा होनी चाहिए ना. ಬಾಬಾ ಹೇಳ್ತಾರೆ ಇವ್ರಿಗೆ ಹೇಳಲಾಗ್ತದೆ ಪುರುಷೋತ್ತಮ ಸಂಗಮ ಯುಗ ಅಂದರೆ ನೀವು ಪುರುಷೋತ್ತಮರಾಗ್ತಿದ್ದೀರಾ ಅಂದಮೇಲೆ ವಾತಾವರಣನೂ ಕೂಡ ಬಹಳ ಚೆನ್ನಾಗಿರ್ಬೇಕಲ್ವ. मुख से कोई भी चीची बात ना निकले, नहीं तो कहा जाएगा यह कम दर्जे का है. ನಮ್ಮ ಬಾಯಿಂದ ಎಂದಿಗೂ ಚೀಚಿ ಮಾತುಗಳು ಬರಬಾರ್ದು. ಅಕಸ್ಮಾತ್ ಬಂದರೆ ತಿಳ್ಕೊಳ್ಳಾಗ್ತದೆ ಇವ್ರು ಕಡಿಮೆ ಪದವಿ ಪಡ್ಕೊಳ್ಳೋರು ಅಂತ ಬಾಬಾ ಹೇಳ್ತಾರೆ. ಬೋಲ್ ಚಾಲ್ ಅವ್ರ ವಾತಾವರಣ ಸೆ झट पता पड़ जाएगा, तुम्हारा मुखड़ा सदैव हर्षित होना चाहिए. ನಮ್ಮ ಮಾತು ನಮ್ಮ ನಡೆ ನುಡಿ ವಾತಾವರಣದಿಂದ ಗೊತ್ತಾಗ್ಬಿಡ್ತದೆ ಇವ್ರು ಹೇಗಿದ್ದಾರೆ ಅಂತ. ನಿಮ್ಮ ಮುಖ ಸದಾ ಹರ್ಷಿತ ಇರಬೇಕು ಅಂತಾರೆ ಬಾಬಾ. ನೈ ತೋ ಉನ್ಮೆ ಜ್ಞಾನ ನಹಿ ಕಹಾ ಜಾಯೇಗಾ, ಮುಖ ಸೆ ಸದೈವ ರತ್ನ ನಿಕ್ಕಲೆ. ಇಲ್ಲ ಅಂದರೆ ಅವ್ರಿಗೆ ಜ್ಞಾನ ಅಂತ ಹೇಳೋದಿಲ್ಲ, ಅವರಲ್ಲಿ ಜ್ಞಾನ ಇದೆ ಅಂತಲೂ ಹೇಳಕ್ಕೆ ಬರಲ್ಲ. ಮುಖದಿಂದ ಸದಾ ರತ್ನಗಳೇ ಬರಬೇಕು. ಯ ಲಕ್ಷ್ಮೀನಾರಾಯಣ ದೇಖೋ ಕಿತ್ನೆ ಹರ್ಷಿತ್ ಮುಖ ಹೈ, ಉನ್ಹೋಂಕಿ ಆತ್ಮಾನೇ ಜ್ಞಾನ ರತ್ನ ಧಾರಣ ಕಿಯೇತೆ. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರು ನೋಡಿ, ಅವ್ರ ಮುಖ ನೋಡಿ ಎಷ್ಟು ಖುಷಿ ಇದ್ದಾರೆ ಅವರು, ಆ ಮುಖದಲ್ಲಿ ಎಷ್ಟು ಹರ್ಷಿತತೆ ತುಂಬಿಕೊಂಡಿದೆ ಅಂತಾರೆ ಬಾಬಾ. ಅವ್ರ ಆತ್ಮ ಜ್ಞಾನ ರತ್ನ ಧಾರಣೆ ಮಾಡ್ಕೊಂಡಿದ್ರಲ್ವ. ಮುಖ ಸೆ ಸದೈವ ಜ್ಞಾನ ರತ್ನ ನಿಕಲ್ತೆ ಹೇ, ರತ್ನ ಹಿ ಸುನ್ತೆ ಸುನಾತೆ ಕಿತ್ನಿ ಖುಷಿ रहती है. ಮುಖದಿಂದ ಸದಾ ಜ್ಞಾನ ರತ್ನಗಳೇ ಹುಟ್ಕೊಳ್ತದೆ. ರತ್ನನೇ ಕೇಳ್ತಾ ರತ್ನದ ಬಗ್ಗೆನೇ ಹೇಳ್ತಾ ಅಂದರೆ ಜ್ಞಾನ ರತ್ನಗಳನ್ನೇ ಕೇಳ್ತಾ ಅದರ ಬಗ್ಗೆನೇ ಹೇಳ್ತಾ ಎಷ್ಟು ಖುಷಿ ಬಂದುಬಿಡ್ತದೆ. ಜ್ಞಾನ ರತ್ನ ಜೋ ಅಭಿ ತುಮ್ ಲೇತೆ ಹೋ ಫಿರ್ ಯೇ ಸಭಿ ಹೀರೆ ಜವಾರತ್ ಬಂಜಾತ್. ಈಗೇನು ನಾವು ಜ್ಞಾನ ರತ್ನಗಳನ್ನು ತಗೊಳ್ತೀವಿ ಮುಂದೆ ಅದು ವಜ್ರ ವೈಡೂರ್ಯ ಆಗಿಬಿಡ್ತದೆ. ನವರತ್ನಕ್ಕಿ ಮಾಲಾ ಕೊಯ್ ಹೀರೆ ಜವಾರತೋಂಕಿ ನೈ ಹೇ. ನವರತ್ನದ ಮಾಲೆ ಅಂದರೆ ಅದು ವಜ್ರ ವೈಡೂರ್ಯಗಳದ್ದಲ್ಲ ಅಂತಾರೆ ಬಾಬಾ.
इन ज्ञान रत्नों की माला है। मनुष्य लोग फिर वह रत्न समझ अंगूठी आदि पहन लेते हैं। ಬಾಬಾ ಹೇಳ್ತಾರೆ ಇದು ಜ್ಞಾನ ರತ್ನಗಳ ಮಾಲೆ. ಮನುಷ್ಯರು ಅದನ್ನು ರತ್ನ ಅಂತ ತಿಳ್ಕೊಂಡು ಉಂಗುರ ಮಾಡಿಸ್ಕೊಂಡು ಧರಿಸ್ಕೊಳ್ತಾರೆ. ಇನ್ ಜ್ಞಾನ ರತ್ನೋं की माला पुरुषोत्तम संगम युग पर पड़ती है. ಈ ಜ್ಞಾನ ರತ್ನಗಳ ಮಾಲೆ ಪುರುಷೋತ್ತಮ ಸಂಗಮ ಯುಗದಲ್ಲೇ ಇರ್ತದೆ. ಈ ರತ್ನ ही तुमको भविष्य 21 जन्मों के लिए मालामाल बनाते हैं. ಈ ರತ್ನವೇ ನಿಮ್ಮನ್ನು ಭವಿಷ್ಯ 21 ಜನ್ಮಗಳಿಗೋಸ್ಕರ ಸಮೃದ್ಧರನ್ನಾಗಿ ಮಾಡ್ತದೆ. इनको कोई लूट ना सके. या तुम ये हीरे जवाहरत पहनो तो झट कोई लूट ले जाए. ಬಾಬಾ ಹೇಳ್ತಾರೆ ಜ್ಞಾನರತ್ನಗಳೆಂಬ ಒಡವೆಯನ್ನು ನಾವು ಧರಿಸ್ಕೊಂಡಿದ್ದೇ ಆದರೆ ಅದನ್ನು ಯಾರೂ ಲೂಟಿ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಯಾರಾದರೂ ಒರಿಜಿನಲ್ ವಜ್ರ ವೈಡೂರ್ಯಗಳನ್ನು ಧರಿಸ್ಕೊಂಡ್ರೆ ಪಟ್ಟಂತ ಲೂಟಿ ಮಾಡ್ಕೊಂಡು ಹೋಗ್ಬೋದು. तो अपने को बहुत बहुत समझदार बनाना है. ಅಸುರಿ ಅವಗುಣೋं को निकालना है. ಅಂದಮೇಲೆ ತಮ್ಮನ್ನು ಬಹಳ ಬಹಳ ಬುದ್ಧಿವಂತರನ್ನಾಗಿ ಮಾಡ್ಕೊಳ್ಬೇಕು. असुरी अवगुणಗಳನ್ನು ತೆಗೆದುಹಾಕ್ಕೊಳ್ಬೇಕು. असुरी अवगुणों से शक्ल ही ऐसा ही हो जाती है. क्रोध में लाल लाल तांबे जैसी शक्ल हो जाती है. ಬಾಬಾ ಹೇಳ್ತಾರೆ ಅಸುರಿ ಅವಗುಣಗಳಿಂದ ಮುಖನೂ ಕೂಡ ಅದೇ ರೀತಿ ಆಗ್ತದೆ ನೋಡಿ. ಕ್ರೋಧದಲ್ಲಿ ಮುಖ ಕೆಂಪು ಕೆಂಪಾಗಿ ತಾಮ್ರದ ಹಾಗೆ ಆಗ್ತದೆ ಅಂತಾರೆ ಬಾಬಾ. काम विकार वाले तो काले बन जाते हैं. तो बच्चों को हर बात में विचार सागर मंथन करना चाहिए. ಇನ್ನು ಕಾಮ ವಿಕಾರಕ್ಕೆ ವಶ ಆದಂಥವರಂತೂ ಕಪ್ಪಾಗಿ ಬಿಡ್ತಾರೆ. ಮಕ್ಕಳು ಪ್ರತಿ ಮಾತಿನಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕು. ಈ ಪಡಾಯಿ ಹೈಹಿ ಬಹುತ್ ಧನ್ ಪಾನೆಕ್ಕೆ. ಈ ಶಿಕ್ಷಣ ಇರೋದೇ ಬಹಳ ಧನ ಸಂಪತ್ತನ್ನು ಪಡ್ಕೊಳ್ಳಿಕ್ಕೆ. ವ ಪಡಾಯಿ ಕೊಯ್ ರತ್ನ ತೋಡೇ ಹೈ. ಹಾಂ ನಾಲೆಜ್ ಪಡ್ಕರ್ ಬಡ ಪೊಸಿಷನ್ ಪಾ ಲೇತೆ ಹೈ. ಬಾಬಾ ಹೇಳ್ತಾರೆ ಲೌಕಿಕದ ಶಿಕ್ಷಣವನ್ನು ಏನು ಓದ್ತಾರೆ ಅದು ರತ್ನ ಏನು. ಹಾಂ ಜ್ಞಾನ ಓದಿ ಒಂದು ಒಳ್ಳೆ ಪದವಿ ಹುದ್ದೆಯನ್ನು ಪಡ್ಕೊಳ್ಬೋದು ಅವರು. तो पढ़ाई ಕಾಮಾಯಿ ನಕ್ಕಿ ಪೈಸಾ ಪಡಾಯಿ ದನ್ ಹೆ. ಬಾಬಾ ಇಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ ಶಿಕ್ಷಣ ಕೆಲಸಕ್ಕೆ ಬಂತು ಹೊರತು ದುಡ್ಡಲ್ಲ. ಶಿಕ್ಷಣವೇ ದುಡ್ಡು, ಶಿಕ್ಷಣವೇ ಸಂಪತ್ತು ಅಂತಾರೆ ಬಾಬಾ. ವಹೆ ಹದ್ ಕಾ ಧನ್ ಫಿರ್ ಯಹೆ ಬೇಹದ್ ಕಾ ಧನ್ ಹೈ ದೋನೋ ಪಡಾಯಿ. ಬಾಬಾ ಹೇಳ್ತಾರೆ ಅದು ಹದ್ದಿನ ಸಂಪತ್ತಾದರೆ ಇದು ಬೇಹದ್ದಿನ ಸಂಪತ್ತು. ಹಾಗೆ ನೋಡಿದ್ರೆ ಎರಡೂ ಶಿಕ್ಷಣವೇ. ಅಭಿ ತುಮ್ ಸಮಜ್ತೆ ಹೋ ಬಾಪ್ ಹಮ್ಕೋ ಪಡಾಕರ್ ವಿಶ್ವ ಕಾ ಮಾಲಿಕ್ ಬನಾ ದೇತೆ. ಈಗ ನೀವು ತಿಳ್ಕೊಂಡಿದ್ದೀರಾ ಬಾಬಾ ನಮಗೆ ಓದಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ವ ಅಲ್ಪಕಾಲ ಕ್ಷಣ ಭಂಗೂರ್ ಕಿ ಪಡಾಯಿ ಹೇ ಏಕ್ ಜನ್ಮ ಕೆ ಲಿಯೆ ಫಿರ್ ದೂಸರೆ ಜನ್ಮ ಮೇ ನಯೇ ಸಿರ್ ಪಡ್ನಾ ಪಡೆ. ಬಾಬಾ ಹೇಳ್ತಾರೆ ಅದು ಅಲ್ಪಕಾಲದ ಕ್ಷಣಿಕವಾದಂಥ ಶಿಕ್ಷಣ ಒಂದು ಜನ್ಮಕ್ಕೋಸ್ಕರ. ಮತ್ತು ಅವರು ಇನ್ನೊಂದು ಜನ್ಮದಲ್ಲಿ ಮತ್ತೆ ಹೊಸದಾಗಿ ಓದಬೇಕಾಗ್ತದೆ. ವಹಾ ಧನ್ ಕೆ ಲಿಯೆ ಪಡಾಯಿ ಕಿ ದರ್ಕಾರ್ ನಹಿ. ವಹಾ ತೋ ಅಭಿ ಕೆ ಪುರುಷಾರ್ಥ ಸೆ ಅಕಿಚಾರ್ ಧನ್ ಮಿಲ್ ಜಾತಾ ಹೈ. ಶಿವಬಾಬಾ ಹೇಳ್ತಾರೆ ವಹಾ ಅಂದರೆ ಅಲ್ಲಿ ಸತ್ಯುಗದಲ್ಲಿ ದುಡ್ಡಿಗೆಗೋಸ್ಕರ ಶಿಕ್ಷಣದ ಅವಶ್ಯಕತೆ ಇಲ್ಲ. ಅಲ್ಲಿ ಈಗಿನ ಪುರುಷಾರ್ಥದಿಂದ ಬೇಕಾದಷ್ಟು ಸಂಪತ್ತು ಸಿಗ್ತದೆ ಅಂತಾರೆ ಬಾಬಾ. ಧನ್ ಅವಿನಾಶಿ ಬನ್ ಜಾತಾ ಹೈ. देवताओं के पास धन बहुत था. फिर जब भक्ति मार्ग अर्थात रावण राज्य में आए तो कितना था, कितने मंदिर बनाए हुए हैं. ಬಾಬಾ ಹೇಳ್ತಾರೆ ಸಂಪತ್ತು ಅವಿನಾಶಿ ಆಗಿಬಿಡ್ತದೆ. ದೇವತೆಗಳ ಹತ್ರ ನೋಡಿ ಬಹಳಷ್ಟು ಸಂಪತ್ತಿತ್ತು. ಮತ್ತು ಯಾವಾಗ ಭಕ್ತಿ ಮಾರ್ಗ ಅಂದರೆ ರಾವಣ ರಾಜ್ಯದಲ್ಲಿ ಬಂದ್ವಿ ಎಷ್ಟೆಲ್ಲ ಇತ್ತು. ಆವಾಗಲೂ ಕೂಡ ಎಷ್ಟು ಮಂದಿರಗಳನ್ನು ಕಟ್ಸಿದ್ರಿ. ಫಿರ್ ಆಕರ್ ಮುಸಲ್ಮಾನೋ ಆದಿನೆಲ್ಲೂ ಧನ್ ಲೂಟ ಕಿತನೇ ಧನವಾಂತೆ. ಬಾಬಾ ಹೇಳ್ತಾರೆ ನಂತರ ಮುಸಲ್ಮಾನರು ಯಾವಾಗ ಬಂದರು ಅವಾಗೆಲ್ಲ ಸಂಪತ್ತನ್ನು ಲೂಟಿ ಮಾಡಿದರು. ಎಷ್ಟು ಧನವಾನ್ ಇದ್ರಿ ಮಕ್ಕಳೇ ನೀವು ಅಂತಾರೆ ಬಾಬಾ. ಆಜ್ ಕಿ ಪಡಾಯಿ ಸೆ ಇತನಾ ಧನವಾನ್ ಕೊಯ್ ಬನ್ ನಹೀ ಸಕೆ. ಆದರೆ ಇವತ್ತಿನ ಶಿಕ್ಷಣದಿಂದ ಇಷ್ಟು ಧನವಾನ್ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತುಮ್ ಅಭಿ ಜಾನ್ತೆ ಹೋ ಹಮ್ ಇತನಿ ಊಂಚಿ ಪಡಾಯಿ ಪಡ್ತೆ ಹೇ ಜಿಸೆ ದೇವತಾ. ತುಮ್ ಅಭಿ ಜಾನ್ತೆ ಹೋ ಹಮ್ ಇತನಿ ಊಂಚಿ ಪಡಾಯಿ ಪಡ್ತೆ ಹೇ ಜಿಸೆ ಯಹ बनते हैं. तुम अभी जानते हो हम इतनी ऊंची पढ़ाई पढ़ते हैं जिससे यह देवी देवता बनते हैं. तो पढ़ाई से देखो मनुष्य क्या बन जाते हैं. ಬಾಬಾ ಹೇಳ್ತಾರೆ ನೀವೀಗ ತಿಳ್ಕೊಂಡಿದ್ದೀರಾ ನಾವು ಇಂತಹ ಒಂದು ಶ್ರೇಷ್ಠವಾದ ಶಿಕ್ಷಣವನ್ನು ಓದ್ತಾ ಇದ್ದೇವೆ, ಅದರಿಂದ ನಾವು ದೇವಿ ದೇವತೆಗಳಾಗ್ತೇವೆ. ಈ ಶಿಕ್ಷಣದಿಂದ ನೋಡಿ ಮನುಷ್ಯರು ಏನಾಗ್ಬಿಡ್ತಾರೆ ಅಂತ. ಗರೀಬ್ ಸೆ ಸಾಹುಕಾರ್ ಅಭಿ ಭಾರತ್ ಭಿ ಕಿತ್ನಾ ಗರೀಬ್ ಹೇ. ಬಾಬಾ ಹೇಳ್ತಾರೆ ಬಡವರಿಂದ ಸಾಹುಕಾರ. ಈಗ ಭಾರತ ನೋಡಿ ಎಷ್ಟು ಬಡವ ಆಗಿಬಿಟ್ಟಿದೆ ಅಂತ. साहूकारों को तो फुर्सती नहीं है, अपना अहंकार रहता है मैं फलाना हूँ. ಬಾಬಾ ಹೇಳ್ತಾರೆ ಸಾಹುಕಾರರಿಗಂತೂ ಪುರ್ಸೊತ್ತೇ ಇಲ್ಲ. ಅವ್ರಿಗೆ ಅವ್ರದ್ದೇ ಆದಂಥ ಅಹಂಕಾರ ಇರ್ತದೆ, ನಾವು ಇಂಥವರು ಇಂಥ ಮನೆತನದವರು ಅಂತ. इसमें अहंकार आदि मिट जाना चाहिए. हम आत्मा है, आत्मा के पास तो धन दौलत हीरे जवाहरत
आदि कुछ भी नहीं है। ಬಾಬಾ ಹೇಳ್ತಾರೆ ಇದರಲ್ಲಿ ಅಹಂಕಾರ ಎಲ್ಲ ತೆಗೆದುಹಾಕ್ಕೊಳ್ಬೇಕು. ನಾನು ಆತ್ಮ ಆಗಿದ್ದೀನಿ, ಆತ್ಮದ ಹತ್ರ ನೋಡಿ ಧನ ಸಂಪತ್ತು ವಜ್ರ ವೈಡೂರ್ಯ ಯಾವುದೂ ಕೂಡ ಇಲ್ಲ. ಬಾಬಿ कहते देह सहित सब संबंध छोड़, आत्मा शरीर छोड़ती है तो सौकारी आदि सब खत्म हो जाती है. ಬಾಬನು ಕೂಡ ಹೇಳ್ತಾರೆ ದೇಹದ ಸಂಬಂಧ ಎಲ್ಲವನ್ನು ಬಿಟ್ಬಿಡಿ ಮಕ್ಕಳೇ. ಆತ್ಮ ಶರೀರ ಬಿಡ್ತು ಅಂತಂದರೆ ಸಾಹುಕಾರ್ತನ ಎಲ್ಲ ಸಮಾಪ್ತಿಯಾಗಿಬಿಡ್ತದೆ. ಜಬ್ ನಯೇ ಸಿರ್ ಪಡ್ಕರ್ ಫಿರ್ ಧನ್ ಕಮಾಯೆ या तो दान पुण्य अच्छा किया हो तो साहुकार के घर जन्म लेंगे. ಬಾಬಾ ಹೇಳ್ತಾರೆ ಹೊಸದಾಗಿ ಅವರು ಓದಬೇಕು, ಇಲ್ಲ ಹಣ ಗಳಿಸ್ಬೇಕು, ಅಥವಾ ದಾನ ಪುಣ್ಯ ಚೆನ್ನಾಗಿ ಮಾಡಿದರೆ ಒಂದು ಸಾಹುಕಾರ ಮನೇಲಿ ಹೋಗಿ ಜನ್ಮ ತಗೊಳ್ತಾರೆ ಅವ್ರು. कहते हैं ना फास्ट के कर्मों का फल है, नॉलेज का दान किया होगा व कॉलेज धर्मशाला आदि बनाई हैं तो उसका फल मिलता है परंतु अल्पकाल के लिए. ಬಾಬಾ ಹೇಳ್ತಾರೆ ನೋಡಿ, ಹಿಂದಿನ ಜನ್ಮದ ಕರ್ಮದ ಫಲ ಅಂತ ಜ್ಞಾನದಾನ ಮಾಡಿದರೆ ಅಥವಾ ಕಾಲೇಜ್ ಧರ್ಮಶಾಲೆಗಳನ್ನು ಕಟ್ಟಿಸಿದ್ರೆ ಅದರ ಫಲ ಸಿಗ್ತದೆ, ಅಂದರೆ ಅಲ್ಪ ಕಾಲಕ್ಕೋಸ್ಕರ. यह दान पुण्य भी यहाँ किया जाता है, सत्युग में नहीं किया जाता है. ಬಾಬಾ ಹೇಳ್ತಾರೆ ಈ ದಾನ ಪುಣ್ಯನೂ ಕೂಡ ಇಲ್ಲಿಯೇ ಮಾಡಲಾಗ್ತದೆ, ಸತ್ಯುಗದಲ್ಲಿ ಮಾಡಲ್ಲ. ಬಾಬಾ ಹೇಳ್ತಾರೆ ಈ ದಾನ ಪುಣ್ಯನೂ ಕೂಡ ಇಲ್ಲಿಯೇ ಮಾಡಲಾಗ್ತದೆ, ಸತ್ಯುಗದಲ್ಲಿ ಮಾಡೋದಿಲ್ಲ. सत्युग में अच्छे ही कर्म होते हैं क्योंकि अभी का वर्षा मिला हुआ है. ಸತ್ಯುಗದಲ್ಲಿ ಒಳ್ಳೆ ಕರ್ಮ ಇರ್ತದೆ, ಯಾಕಂದರೆ ಈಗಿನ ಆಸ್ತಿ ಸಿಕ್ಕಿದೆ. ವಾ ಕೋಯಿ ಕಾ ಭಿ ವಿಕರ್ಮ ಹೋತಾ ನಹಿ ಕ್ಯೂಂಕಿ ರಾವಣಿ ನಹಿ. ಬಾಬಾ ಹೇಳ್ತಾರಲ್ಲಿ ಯಾರಿಂದಲೂ ಪಾಪ ನಡೆಯೋದಿಲ್ಲ, ಯಾಕಂದ್ರೆ ಅಲ್ಲಿ ರಾವಣನೂ ಇರೋದಿಲ್ಲ. ಗರೀಬೋं का भी विकर्म नहीं बनेगा, या तो साहूकारों को भी विकर्म बनते हैं तब तो ये बीमारी आदि दुख होते हैं. ಬಾಬಾ ಹೇಳ್ತಾರೆ ಬಡವರು ಕೂಡ ಸತ್ಯುಗದಲ್ಲಿ ಪಾಪ ಮಾಡಲ್ಲ, ಆದರೆ ಇಲ್ಲಿ ಸಾಹುಕಾರರು ಕೂಡ ಪಾಪ ಮಾಡ್ತಾರೆ. ಅದಕ್ಕೆ ಈ ರೋಗ ರುಜಿನಗಳು दुख ಎಲ್ಲ ಇರ್ತದೆ. वहाँ विकार में जाते ही नहीं तो विकर्म कैसे बनेंगे, सारा मदार है कर्मों पर. ಬಾಬಾ ಹೇಳ್ತಾರಲ್ಲಿ ವಿಕಾರನೇ ಇರೋದಿಲ್ಲ ಅಂದಮೇಲೆ ಪಾಪ ಹೇಗಾಗ್ತದೆ, ಎಲ್ಲಕ್ಕೂ ಆಧಾರ ಕರ್ಮದ ಮೇಲೆ. यह माया रावण का राज्य है जो मनुष्य विकारी बन जाते हैं. ಬಾಬಾ ಹೇಳ್ತಾರೆ ಇದು ಮಾಯಾ ರಾವಣನ ರಾಜ್ಯ, ಇಲ್ಲಿ ಮನುಷ್ಯರು ವಿಕಾರಿಗಳಾಗ್ತಾರೆ. ಬಾಪ್ ಆಕರ್ ಪಡಾತೆ हैं निर्विकारी बनाने लिए, ಬಾಪ್ ನಿರ್ವಿಕಾರಿ बनाते हैं, ಮಾಯಾ ಫಿರ್ ವಿಕಾರಿ ಬನಾ ದೇತಿ है. ತಂದೆ ಬಂದು ಓದಿಸ್ತಾರೆ ನಿರ್ವಿಕಾರಿಗಳನ್ನಾಗಿ ಮಾಡೋದಕ್ಕೋಸ್ಕರ. ತಂದೆ ನಿರ್ವಿಕಾರಿ ಮಾಡ್ತಾರೆ, ಮಾಯಾ ರಾವಣ ವಿಕಾರಿ ಮಾಡ್ತಾನೆ. ರಾಮವಂಶಿ और रावण वंशी की युद्ध चलती है. तुम बाप के बच्चे हो व रावण के बच्चे हैं. ರಾಮವಂಶಿ ಮತ್ತು ರಾವಣನ ವಂಶೀಯ ಯುದ್ಧ ನಡೀತದೆ. ನೀವು ತಂದೆಯ ಮಕ್ಕಳಾಗ್ತೀರಿ, ಅವರು ರಾವಣನ ಮಕ್ಕಳಾಗಿರ್ತಾರೆ. ಕಿತನೆ ಅಚ್ಚೆ ಅಚ್ಚೆ ಬಚ್ಚೆ ಮಾಯಾ ಸೆ ಹಾರ್ ಖಾ ಲೇತೆ, ಮಾಯಾ ಬಡಿ ಪ್ರಬಲ್ ಹೇ. ಎಷ್ಟು ಒಳ್ಳೊಳ್ಳೆ ಮಕ್ಕಳು ಮಾಯೆಗೆ ಸೋತು ಬಿಡ್ತಾರೆ ಅಂತಾರೆ ಬಾಬಾ. ಮಾಯೆ ಬಹಳ ಪ್ರಬಲವಾಗಿದೆ. ಫಿರ್ ಭಿ ಉಮ್ಮೀದ್ ರಖ್ತೆ ಹೇ, ಅದಮ್ ಸೆ ಅದಮ್ ಕಾ ಭಿ ಉದ್ಧಾರ ಕರ್ನಾ ಹೋತಾ ಹೇ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಆದರೂ ಕೂಡ ನಾನು ಒಂದು ಭರವಸೆ ಇಟ್ಕೊಳ್ತೇನೆ. ಬಾಬಾ ಹೇಳ್ತಾರೆ ಅಧಮರಿಗಿಂತಲೂ ಅಧಮರನ್ನು ಉದ್ಧಾರ ಮಾಡಬೇಕಾಗ್ತದೆ. ಬಾಪ್ಕೋ ತೋ ಸಾರೆ ವಿಶ್ವ ಕಾ ಉದ್ಧಾರ ಕರ್ನಾ ಹೋತಾ ಹೇ, ಬಹುತ್ ಗಿರ್ತೆ ಹೇ. ಬಾಬನಿಗಂತೂ ಇಡೀ ವಿಶ್ವವನ್ನು ಉದ್ಧಾರ ಮಾಡಬೇಕಾಗ್ತದೆ, ಭಾಳ ಜನ ಬೀಳ್ತಾರೆ. ಏಕದಮ್ ಚಟ್ ಖಾತೆ ಮೇ ಅದಮ್ ಸೆ ಅದಮ್ ಬಂಜಾತೆ, ಏಕದಮ್. ಬಾಬಾ ಹೇಳ್ತಾರೆ ಪುಣ್ಯದ ಗಂಟು ಪೂರ್ತಿ ಖಾಲಿ ಆಗಿಬಿಡ್ತದೆ, ಅಧಮರಿಗಿಂತಲೂ ಅಧಮರಾಗಿಬಿಡ್ತಾರೆ. ಐಸೆ ಕಭಿ ಬಾಪ್ ಉದ್ಧಾರ ಕರ್ತೆ ಹೇ, ಅದಮ್ ತೋ ಸಬ್ ಹೇ ರಾವಣ ರಾಜ್ಯ ಮೇ ಪರಂತು ಬಾಪ್ ಬಚಾತೆ ಹೇ. ಇಂತಹದ್ದು ಕೂಡ, ಇಂಥವ್ರನ್ನೂ ತಂದೆ ಉದ್ಧಾರ ಮಾಡಬೇಕಾಗ್ತದೆ. ಅಧಮರಂತೂ ಎಲ್ಲರೂ ರಾವಣ ರಾಜ್ಯದಲ್ಲಿದ್ದಾರೆ, ಆದರೆ ಬಾಬಾ ಅವ್ರನ್ನೆಲ್ಲ ಉಳಿಸ್ತಾರೆ. ಫಿರ್ ಭಿ ಗಿರ್ತೆ ರಹತೆ ಹೇ ತೋ ಬಹುತ್ ಅದಮ್ ಬನ್ ಜಾತೆ ಹೇ. ಆದರೂ ಬೀಳ್ತಾ ಇರ್ತಾರೆ ಕೆಲವರು, ಭಾಳಷ್ಟು ಅಧಮರಾಗಿಬಿಡ್ತಾರೆ. ಉನ್ಕಾ ಫಿರ್ ಇತ್ನಾ ಚಡ್ನಾ ನೈ ಹೋತಾ ಹೇ, ವ ಅಧಮಪನ್ ಅಂದರ್ ಖಾತಾ ರಹತಾ ಹೇ. ಮತ್ತು ಅವ್ರು ಅಷ್ಟು ಏರ್ಲಿಕ್ಕಾಗಲ್ಲ, ಅದೇನು ಮಾಡಿರ್ತಾರೆ ಪಾಪ ಬಾಬಾ ಹೇಳ್ತಾರೆ ಅದು ತಿಂತಾ ಇರ್ತದೆ ಅವ್ರನ್ನ. ಜೈಸೆ ತುಮ್ कहते हो ना अंतकाल जो स्त्री सिमरे उनकी बुद्धि में वह अधमपना ही आता रहेगा. ಯಾವ ರೀತಿ ನೀವು ಹೇಳ್ತೀರಾ ತಾನೇ, ಅಂತ್ಯಕಾಲದಲ್ಲಿ ಯಾರನ್ನು ನೆನ್ಪು ಮಾಡ್ತಾರೋ ಅಲ್ಲಿ ಜನ್ಮ ತಗೊಳ್ತಾರೆ ಅಂತ, ಹಾಗೆ ಅವ್ರ ಬುದ್ಧಿಯಲ್ಲಿ ಅಧಮತನ ಬರ್ತಾ ಇರ್ತದೆ ಅಂತಾರೆ ಬಾಬಾ. ತೋ ಬಾಬಾ ಇಟ್ ಬಚ್ಚೋಂಕೋ ಸಮझाते हैं, ಕಲ್ಪ ಕಲ್ಪ ತುಮ್ ಹಿ ದೇವತಾ ಬಂತೆ ಹೋ. ಇಲ್ಲಿ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ, ಕಲ್ಪ ಕಲ್ಪಕ್ಕೂ ನೀವೇ ದೇವತೆಗಳಾಗ್ತೀರ. ಜಾನುವಾರು ಬನೆಂಗೆ ಕ್ಯಾ, ಮನುಷ್ಯ ಬಂತೆ ಹೇ ಅವ್ರು ಸಮಸ್ತೆ. ಇಲ್ಲಿ ಪ್ರಾಣಿಗಳಾಗ್ತಾರೇನು ದೇವತೆಗಳು? ಬಾಬಾ ಹೇಳ್ತಾರೆ ಮನುಷ್ಯರೇ ಆಗೋದು ತಾನೇ, ಮತ್ತೆ ತಿಳ್ಕೊಳ್ತೀರ. ಇನ್ನು ಲಕ್ಷ್ಮೀನಾರಾಯಣ ಕೋ ಭಿ ನಾಲ್ಕು ಕಾನ್ ಆದಿ ಹೇ, ಮನುಷ್ಯ ಹೇನ. ನೋಡಿ ಈ ಲಕ್ಷ್ಮೀನಾರಾಯಣರಿಗೂ ಮೂಗಿದೆ, ಕಿವಿ ಇದೆ, ಮನುಷ್ಯರೇ ಅಲ್ವಾ ಅವರು?
परंतु दैवी गुणों वाले हैं, इसलिए इनको देवता कहा जाता. ಆದರೆ ದೈವಿ ಗುಣ ಉಳ್ಳಂಥವ್ರು ಅದಕ್ಕೆ ಅವ್ರಿಗೆ ದೇವತೆಗಳು ಅಂತ ಹೇಳ್ತಾರೆ. या ऐसा सुंदर देवता कैसे बनते हैं, फिर कैसे गिरते हैं, इस चक्र का तुमको मालूम पड़ गया है. ಇವರು ಈ ರೀತಿ ಸುಂದರ ದೇವತೆಗಳು ಹೇಗಾಗ್ತಾರೆ, ಹೇಗೆ ಕೆಳಗೆ ಬೀಳ್ತಾರೆ, ಈ ಚಕ್ರವನ್ನೆಲ್ಲ ನೀವು ಮಕ್ಕಳಿಗೆ ಗೊತ್ತಾಗಿದೆ. जो विचार सागर मंथन करते होंगे उनको धारणा भी अच्छी होगी. ಬಾಬಾ ಹೇಳ್ತಾರೆ ಯಾರು ಇಲ್ಲಿ ವಿಚಾರ ಸಾಗರ ಮಂಥನ ಮಾಡ್ತಾರೆ ಅವ್ರಿಗೆ ಧಾರಣೆನೂ ಚೆನ್ನಾಗಾಗ್ತದೆ. विचार सागर मंथन ही नहीं करते तो बुद्धू बन पड़ते. मुरली चलाने वाले का विचार सागर मंथन चलता रहेगा. विचार सागर ಮಂಥನನೇ ಮಾಡದಿದ್ದರೆ ಬುದ್ಧು ಆಗಿಬಿಡ್ತೀರಾ. ಈ ಮುರುಳಿ ನುಡಿಸ್ತಾರಲ್ವ ಅವ್ರಿಗೆ ವಿಚಾರ ಸಾಗರ ಮಂಥನ ನಡೀತದೆ. इस टॉपिक पर यह समझाना है, ऑटोमेटिकली विचार सागर मंथन चलता है. ಅವ್ರಿಗೆ ಬರ್ತದೆ ಈ ಟಾಪಿಕ್ ಮೇಲೆ ಇದನ್ನು ತಿಳಿಸ್ಕೊಡ್ಬೇಕು, ಆಟೋಮೆಟಿಕ್ಲಿ ವಿಚಾರ ಸಾಗರ ಮಂಥನ ನಡೀತದೆ. फलाने आने वाले हैं उनको भी उल्लास से समझाएंगे, हो सकता है कुछ समझ जाए. ಇಂಥವ್ರು ಬರ್ತಾರೆ ಈಗ ಕ್ಲಾಸಿಗೆ, ಅವ್ರಿಗೆ ನಾವು ಭಾಳ ಖುಷಿಯಿಂದ ತಿಳಿಸ್ಕೊಡ್ಬೇಕು. ಅಕಸ್ಮಾತ್ ಸ್ವಲ್ಪ ಆದರೂ ಅವ್ರು ತಿಳ್ಕೊಬೋದಲ್ವಾ. ಹೀಗೆ ಭಾಗ್ಯ ಪರ ಹೇ, ಕೊಯ್ ಝಟ್ ನಿಶ್ಚಯ ಕರೆಂಗೆ ಕೊಯ್ ನೈ ಕರೆಂಗೆ, ಎಲ್ಲವೂ ಅವರ ಭಾಗ್ಯದ ಮೇಲೆ. ಕೆಲವ್ರು ಪಟ್ಟಂತ ನಿಶ್ಚಯ ಮಾಡಿಕೊಂಡ್ರೆ, ಕೆಲವ್ರು ನಿಶ್ಚಯ ಮಾಡ್ಕೊಳ್ಳೋದೇ ಇಲ್ಲ. ಉಮ್ಮೀದ್ ರಕ್ಕಿ ಜಾತಿ ಹೇ, ಅಭಿನಯಿತು ಆಗೆ ಚಲ್ಕರ್ ಸಮझेंगे ಜರೂರ್. ಅವ್ರ ಮೇಲೆ ಒಂದು ಭರವಸೆ ಇಟ್ಕೋಬೋದು, ಇವತ್ತಲ್ದಿದ್ರು ನಾಳೆ ತಿಳ್ಕೊಳ್ತಾರೆ ಅವಶ್ಯವಾಗಿ. ಉಮ್ಮೀದ್ ರಕ್ನಿ ಚಾಹಿಯೇನಾ, ಉಮ್ಮೀದ್ ರಕ್ನಾ ಮಾನ ಸರ್ವಿಸ್ ಕಾ ಶೌಕ್ ಹೇ. ಭರವಸೆ ಇಟ್ಕೊಳ್ಬೇಕಲ್ವಾ. ಭರವಸೆ ಇಟ್ಕೊಳ್ಳೋದು ಅಂದ್ರೆ ಸೇವೆ ಆಸಕ್ತಿ ಇದೆ ಅಂತ ಅರ್ಥ. ಥಕ್ನಾ ನಹೀ ಹೇ, ಬಲ್ ಕೊಯ್ ಪಡ್ಕರ್ ಫಿರ್ ಅದಮ್ ಬನಾ ಹೇ, ಆತಾ ಹೇ ತೋ ಜರೂರ್ ಉನ್ಕೋ ವಿಸಿಟಿಂಗ್ ರೂಪ್ ಮೇ ಬಿಟಾಯೆಂಗೆ. ಸುಸ್ತಾಗಬಾರ್ದು ಅಂತಾರೆ ಬಾಬಾ. ಬಲೆ ಕೆಲವರು ಓದಿ ಮತ್ತೆ ಪತಿತರಾದರು ಅಂತ ಇಟ್ಕೊಳ್ಳಿ, ಮತ್ತೆ ಬರ್ತಾರೆ ಕ್ಲಾಸಿಗೆ ಅಂದರೆ ಅವಶ್ಯವಾಗಿ ಅವ್ರನ್ನ ವಿಸಿಟಿಂಗ್ ರೂಮ್ನಲ್ಲಿ ಕೂಡಿಸ್ಲಾಗ್ತದೆ. ವಾ ಕಹೆಂಗೆ ಚಲೇ ಜಾವ್, ಅಥವಾ ಇಲ್ಲಿ ಯಾಕೆ ಬಂದಿದೆಯಾ ಹೋಗ್ಬಿಡು ಅಂತ ಹೇಳ್ತಿರೋ. ಜರೂರ್ ಪೂಚೆಂಗೆ ಇತನೇ ದಿನ ಕ್ಯೂ ನೈ ಆಯೆ, ಅವಶ್ಯವಾಗಿ ಅವ್ರಿಗೆ ಕೇಳ್ತೀವಿ ಇಷ್ಟು ದಿನ ಯಾಕೆ ಬರಲಿಲ್ಲ ನೀವು ಅಂತ. ಕಹೆಂಗೆ ಮಾಯಾಸೆ ಹಾರ್ ಖಾಲಿ ಎಸೆ ಡೇರ್ ಆತೆ, ಅವಾಗ ಅವ್ರು ಹೇಳ್ತಾರೆ ನಾವು ಮಾಯಕ್ಕೆ ಸೋತ್ವಿ. ಆ ರೀತಿ ಭಾಳ ಜನ ಬರ್ತಾರೆ. ಸಮಸ್ತೆ ಜ್ಞಾನ ಬಹುತ್ ಅಚ್ಚಾತ ಪರಂತು ಮಾಯಾನೇ ಹರಾದಿಯ. ತಿಳ್ಕೊಳ್ತಾರೆ ಜ್ಞಾನ ಭಾಳ ಚೆನ್ನಾಗಿತ್ತು ಆದರೆ ಮಾಯೆ ಸೋಲಿಸ್ಬಿಡ್ತು ಅಂತ. ಸ್ಮೃತಿ ತೋ रहती है ना, ಭಕ್ತಿ में तो हारने और जीतने की बात ही नहीं रहती. ಬಾಬಾ ಹತ್ರ ಸ್ಮೃತಿ ಅಂತೂ ಇರ್ತದಲ್ವಾ, ಭಕ್ತಿಯಲ್ಲಿ ಸೋಲೋದಾಗಲಿ ಗೆಲ್ಲುವ ಮಾತೇ ಇರೋದಿಲ್ಲ. ಯಾ ನಾಲೆಜ್ ಧಾರಣ करने की है. अभी तुम बाप द्वारा सच्ची गीता सुनते हो जिसे देवता बन जाते हो. ಬಾಬಾ ಹೇಳ್ತಾರೆ ಈ ಜ್ಞಾನ ಧಾರಣೆ ಮಾಡ್ಕೊಳ್ಳೋದಾಗಿದೆ. ಈಗ ನೀವು ತಂದೆಯ ಮೂಲಕ ಸತ್ಯಗೀತೆ ಕೇಳ್ತೀರಾ, ಇದರಿಂದ ದೇವತೆ ಆಗ್ತೀರಾ. ಬಿಗರ್ ಬ್ರಾಹ್ಮಣ ಬನೆ ದೇವತಾ ಬನ್ ನಹೀ ಸಕ್ತೆ. ಬ್ರಾಹ್ಮಣರಾಗದೆ ದೇವತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಶ್ಚಿಯನ್, ಪಾರಸಿ, ಮುಸಲ್ಮಾನೋ ಮೇ ಬ್ರಾಹ್ಮಣ ಹೋತೇ ಹಿ ನಹೀ. ಎಸಾ ಬಾತೆ ಅಭಿ ತುಮ್ ಸಮಜ್ತೆ ಹೋ. ಬಾಬಾ ಹೇಳ್ತಾರೆ ಕ್ರಿಶ್ಚಿಯನ್ರು, ಪಾರಸಿಗಳಲ್ಲಿ, ಮುಸಲ್ಮಾನರಲ್ಲಿ ಬ್ರಾಹ್ಮಣರು ಇರೋದಿಲ್ಲ. ಇದೆಲ್ಲ ಮಾತು ಈಗ ನೀವು ತಿಳ್ಕೊಂಡಿದ್ದೀರಾ. तुम जानते अलफ़ को याद करना है, अलफ़ को याद करने से ही ಬಾದಶಾಹಿ ಮಿಲ್ತಿ ಹೈ. ನೀವು ತಿಳ್ಕೊಂಡಿದ್ದೀರಾ ತಂದೆಯನ್ನು ನೆನ್ಪು ಮಾಡಬೇಕು, ತಂದೆಯನ್ನು ನೆನ್ಪು ಮಾಡೋದ್ರಿಂದಲೇ ರಾಜ್ಯಭಾಗ್ಯ ಸಿಗ್ತದೆ. ಜಬ್ ಭಿ ತುಮಕೋ ಕೊಯ್ ಮಿಲೆ ಬೋಲೋ ಅಲ್ಲಫ್ ಅಲ್ಲಾ ಕೋ ಯಾದ್ ಕರೋ. ಬಾಬಾ ಹೇಳ್ತಾರೆ ನಿಮ್ಗೆ ಯಾರಾದರೂ ಸಿಕ್ಕರೆ ಹೇಳಿ ಅಲಫ್ ಅಂದರೆ ತಂದೆಯನ್ನು, ಪರಮಾತ್ಮನನ್ನು ನೆನ್ಪು ಮಾಡಿ ಅಂತ. ಅಲಫ್ ಕೋ ಹಿ ಊಂಚ್ ಕಹಾ ಜಾತಾ ಹೈ, ಅಂಗುಲಿ ಸೆ ಅಲಫ್ ಕಾ ಇಶಾರಾ ಕರ್ತೆ ಹೇನ್. ತಂದೆಗೆ ಶ್ರೇಷ್ಠ ಅಂತ ಹೇಳಲಾಗ್ತದೆ. ಬೆರಳಿನಿಂದ ನಾವು ತಂದೆ ಕಡೆ ಇಶಾರೆ ಸನ್ನೆ ಮಾಡ್ತೀವಲ್ವ. ಅಲಫ್ ಕೋ ಏಕ್ ಬಿ ಕಹಾ ಜಾತಾ ಹೈ, ಏಕ್ ಹಿ ಭಗವಾನ್ ಹೈ. ತಂದೆ ಒಬ್ಬನೇ ಅಂತ ಹೇಳಲಾಗ್ತದೆ, ಭಗವಂತ ಒಬ್ಬನೇ. ಬಾಕಿ ತೋ ಸಬ್ ಹೇ ಬಚ್ಚೆ, ಉಳಿದವರೆಲ್ಲ ಮಕ್ಕಳು. ಬಾಪ್ ತೋ ಸದೈವ ಅಲಫ್ ಹಿ ರಹತೆ ಹೈ, ಬಾದಶಾಹಿ ಕರ್ತೆ ನಹಿ. ತಂದೆ ಸದಾ ತಂದೆನೇ ಆಗಿರ್ತಾರೆ, ರಾಜ್ಯ ಆಳೋದಿಲ್ಲ. ज्ञान भी देते हैं, अपना बच्चा भी बनाते हैं, तो बच्चों को कितनी खुशी में रहनी चाहिए. ಬಾಬಾ ಹೇಳ್ತಾರೆ ಜ್ಞಾನನೂ ಕೊಡ್ತಾರೆ, ತನ್ನ ಮಗುವನ್ನಾಗಿನೂ ಮಾಡ್ಕೊಳ್ತಾರೆ. ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಅಂತಾರೆ ಬಾಬಾ. ಬಾಬಾ ಹಮಾರಿ ಕಿತನಿ ಸೇವಾ ಕರ್ತೆ ಹೇ, ಹಮ್ಕೋ ವಿಶ್ವಕ ಮಾಲೀಕ್ ಬನಾತೆ ಹೇ. ನೋಡಿ ಬಾಬಾ ನಮ್ದು ಎಷ್ಟು ಸೇವೆ ಮಾಡ್ತಾರೆ, ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಫಿರ್ ಖುದ್ ಉಸ್ ನೈ ಪವಿತ್ರ ದುನಿಯಾ ಮೇ ಆತೆ ಹಿ ನಹಿ. ಆದರೆ ನೋಡಿ ನಮಗೋಸ್ಕರ ಶಿವಬಾಬಾ ಹೊಸ ಜಗತ್ತನ್ನು ರೆಡಿ ಮಾಡಿ ಕೊಡ್ತಾರೆ ಹೊರತು ತಾನು ಮಾತ್ರ ಪವಿತ್ರ ಹೊಸ ಜಗತ್ತಿಗೆ ಬರಲ್ಲ. ಪಾವನ ದುನಿಯಾ ಮೇ ಉನ್ಕೋ ಕೊಯ್ ಬುಲಾತೆ ಹಿ ನಹಿ, ಪತಿಥಿ ಬುಲಾತೆ. ಬಾಬಾ ಹೇಳ್ತಾರೆ ನೋಡಿ ಪಾವನ ಜಗತ್ತಿನಲ್ಲಿ ಅಲ್ಲಿ ಯಾರೂ ನನ್ನ ಕರೆಯೋದೇ ಇಲ್ಲ ಅಂತಾರೆ ಬಾಬಾ, ಪತಿತರೇ ಕರೆಯೋದು. ಪಾವನ ದುನಿಯಾ ಮೇ ಕ್ಯಾ ಆಕರ್ ಕರೆಂಗೆ, ಉನ್ಕಾ ನಾಮಿ ಹೇ ಪತಿತ್ ಪಾವನ್. ತೋ ಪುರಾನಿ ದುನಿಯಾ ಕೋ ನಯಾ ಬನಾನೆ ಕಿ ಉನ್ಕಿ ಡ್ಯೂಟಿ ಹೈ.
ಪಾವನ ಜಗತ್ತಿನಲ್ಲಿ ಏನು ಮಾಡ್ತಾರೆ ಬಂದು? ಅವ್ರ ಹೆಸರೇ ಆಗಿದೆ ಪತಿತ ಪಾವನ ಅಂದಮೇಲೆ ಹಳೆ ಜಗತ್ತನ್ನು ಹೊಸದು ಮಾಡೋದು ಅವ್ರ ಡ್ಯೂಟಿ. ಬಾಪ್ ಕಾ ನಾಮ್ ಹೇ ಶಿವ್ और सालिग्राम बच्चों को कहा जाता है. ತಂದೆ ಹೆಸರೇ ಶಿವ, ಸಾಲಿಗ್ರಾಮ ಮಕ್ಕಳಿಗೆ ಹೇಳಲಾಗ್ತದೆ, ಉನ್ಕಿ ಪೂಜಾ ಹೋತಿ ಹೈ. ಶಿವಬಾಬಾ ಕಹ ಸಬ್ ಯಾದ್ ಕರ್ತೆ ಹೈ, ಆ ತಂದೆಯ ಪೂಜೆ ನಡೀತದೆ. ಶಿವಬಾಬಾ ಅಂತ ಹೇಳ್ತಾ ಎಲ್ಲರೂ ನೆನ್ಪು ಮಾಡ್ತಾರೆ. दूसरा ब्रह्मा को भी बाबा कहते हैं, प्रजापिता ब्रह्मा कहते तो बहुत है परंतु उनको यथार्थ ರೀತಿ जानते नहीं हैं. ಇನ್ನೊಂದು ಬ್ರಹ್ಮನಿಗೂ ಕೂಡ ಬಾಬಾ ಅಂತ ಹೇಳ್ತಾರೆ. ಪ್ರಜಾಪಿತ ಬ್ರಹ್ಮ ಅಂತ ಭಾಳ ಜನ ಇದ್ದಾರೆ ಹೇಳ್ತಾರಲ್ವ, ಆದರೆ ಅವನು ಯಥಾರ್ಥವಾಗಿ ಪ್ರಜಾಪಿತ ಬ್ರಹ್ಮ ಅಂತ ಹೇಳೋರು ಭಾಳ ಜನ ಇದ್ದಾರೆ, ಆದರೆ ಅವನು ಯಥಾರ್ಥವಾಗಿ ತಿಳ್ಕೊಂಡಿಲ್ಲ. ಬ್ರಹ್ಮ ಕಿಸ್ಕಾ ಬಚ್ಚಾ ಹೈ ತುಮ್ ಕಹೆಂಗೆ, ಪರಂಪಿತ ಪರಮಾತ್ಮ ಶಿವನೇ ಉನ್ಕೋ ಅಡಾಪ್ಟ್ ಕಿಯಾ ಹೈ. ಹರ್ ಬ್ರಹ್ಮ ಯಾರ ಮಗ ನಾವೇನು ಹೇಳ್ತೇವೆ, ಪರಂಪಿತ ಪರಮಾತ್ಮ ಶಿವ ಅವನು ಅಡಾಪ್ಟ್ ಮಾಡ್ಕೊಂಡ ಅಂತ. ಇದು ಶರೀರಧಾರಿ ಹೇನಾ, ಈಶ್ವರ್ ಕಿ ಔಲಾದ ಸಬ್ ಆತ್ಮಾಯೇ ಹೇ. ಇರಂತೂ ಶರೀರಧಾರಿ ಅಲ್ವಾ, ಈಶ್ವರನ ಸಂತಾನರು ಎಲ್ಲರೂ ಆತ್ಮಗಳೇ. सब आत्माओं को अपना अपना शरीर है, अपना अपना पार्ट मिला है जो बजाना ही है. ಬಾಬಾ ಹೇಳ್ತಾರೆ ಎಲ್ಲ ಆತ್ಮಗಳಿಗೂ ಅವ್ರವ್ರದ್ದೇ ಆದ ಶರೀರ ಇದೆ, ತಮ್ಮದೇ ಆದ ಪಾತ್ರ ಸಿಕ್ಕಿದೆ, ಅದನ್ನು ಅಭಿನಯಿಸಲೇಬೇಕು. ಯ ಪರಂಪರಾ ಸೆ ಚಲಾ ಆತಾ ಹೈ, ಅನಾದಿ ಅರ್ಥಾತ್ ಉನ್ಕ ಆದಿ ಮಧ್ಯ ಅಂತ ನಹಿ. ಬಾಬಾ ಹೇಳ್ತಾರೆ ಇದು ಪರಂಪರೆಯಿಂದ ನಡೀತಾ ಬಂತು. ಅನಾದಿ ಅಂದರೆ ಅವರಿಗೆ ಆದಿ ಮಧ್ಯ ಅಂತ್ಯ ಇಲ್ಲ. ಮನುಷ್ಯ ಸುನ್ತೆ ಹೇ ಎಂಡ್ ಹೋತಿ ಹೇ ತೋ ಫಿರ್ ಮುಂಜ್ತೆ ಹೇ ಕಿ ಫಿರ್ ಬನೆಂಗೆ ಕೈಸೆ. ಮನುಷ್ಯರು ಕೇಳ್ತಾರೆ ಎಂಡ್ ಆಗ್ತದೆ ಅಂದರೆ ಇದಕ್ಕೆ ಸಮಾಪ್ತಿ ಆಗ್ತದೆ, ಮತ್ತೆ ಗೊಂದಲದಲ್ಲಿ ಬರ್ತಾರೆ ಇದು ಯಾವಾಗ ತಯಾರಾಗ್ತದೆ ಅಂತ. ಬಾಪ್ ಸಮಜಾತೆ ಅನಾದಿ ಹೇ. ಅವಾಗ ಬಾಬಾ ಏನಂತಾರೆ, ಇದು ಅನಾದಿ, ಕಬ್ಬನೇ ಹೇ ಯ ಪೂಚನೆ ಕಾ ನೈ ಇರತ್ತ, ಪ್ರಳಯ ಹೊತ್ತೀನೇ ಇದು ಯಾವಾಗ ಆಗ್ತದೆ ಅಂತ ಕೇಳೋ ಮಾತೇ ಇಲ್ಲ ಇಲ್ಲಿ. ಪ್ರಳಯ ಅಂತೂ ಆಗೋದಿಲ್ಲ. ಯಬಿ ಗಪೋಡಾ ಲಗಾ ದಿಯಾ ಹೇ, ಥೋಡೆ ಮನುಷ್ಯ ಹೋ ಜಾತೆ ಹೇ ಇಸ್ಲಿಯೇ ಕಹಾ ಜಾತಾ ಹೈ ಜೈಸೆ ಪ್ರಳಯ ಹೋ ಗೈ. ಬಾಬಾ ಹೇಳ್ತಾರೆ ಇಲ್ಲಿ ಸುಮ್ಮನೆ ಸುಳ್ಳು ಏನೇನೋ ಹೇಳ್ತಾರೆ ಅವರು. ಸ್ವಲ್ಪ ಮನುಷ್ಯರ ಸಂಖ್ಯೆ ಕಡಿಮೆ ಆಗಿಬಿಡ್ತದಲ್ವ, ಅದಕ್ಕೆ ಹೇಳಲಾಗ್ತದೆ ಒಂದು ರೀತಿ ಪ್ರಳಯ ಆಯಿತು ಅಂತ. ಬಾಬಾ ಮೇ ಜೋ ಜ್ಞಾನ ಹೇ ವಹ ಅಭಿ ಹಿ ಇಮರ್ಜ್ ಹೋತಾ ಹೈ, ಇನ್ಕೆ ಲಿಯೇ ಕಹತೆ ಹೇ ಸಾರಾ ಸಾಗರ್ ಶಾಹಿ ಬನಾವೋ. ಬಾಬಾನಲ್ಲಿ ಏನು ಜ್ಞಾನ ಇದೆ ಅದು ಈಗಲೇ ಇಮರ್ಜ್ ಆಗ್ತದೆ, ಅದಕ್ಕೋಸ್ಕರ ಹೇಳ್ತಾರೆ ನೋಡಿ, ಗಿಡ ಮರವೆಲ್ಲವ ಲೇಖನೆ ಮಾಡಿ, ಸಮುದ್ರವನ್ನೆಲ್ಲವ ಶಾಹಿಯನ್ನು ಮಾಡಿ, ಭೂಮಿ ಆಕಾಶವ ಕಾಗದ ಮಾಡಿ, ಬರೆಯಲು ನಿನ್ನಯ ಮಹಿಮೆಯನ್ನು ಅಂತ. ತೋಬಿ ಪೂರ ನೈ ಹೋಗ, ಅಷ್ಟೆಲ್ಲ ಬರೆದ್ರೂ ಕೂಡ ಪೂರ್ಣ ಆಗೋದಿಲ್ಲ ಅಂತಾರೆ ಬಾಬಾ. ಅಂದರೆ ಅಷ್ಟು ತಂದೆಯ ಮಹಿಮೆ ಅಪರಂಪಾರವಾಗಿದೆ ಅಂತ. ಪರಮಾತ್ಮನ ಜ್ಞಾನನೂ ಕೂಡ ಅಷ್ಟೇ ಶ್ರೇಷ್ಠವಾಗಿದೆ. ಕೇವಲ ಇಷ್ಟು ಬರೆದ್ಬಿಟ್ರೆ ಅದಕ್ಕೆ ಎಂಡ್ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ मीठे मीठे ಸಿಕ್ಕಿಲ್ಲದೆ बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग, शुक्रिया बाबा शुक्रिया. धारणा के लिए मुख्य सार, अपने हर्षित मुखड़े से बाप का नाम बाला करना है. ज्ञान रत्न ही सुनने और सुनाने हैं. गले में ज्ञान रत्नों की माला पड़ी रहे, असुरी अवगुणों को निकाल देना है. ಬಾಬಾ ಹೇಳ್ತಾರೆ ನಿಮ್ಮ ಹರ್ಷಿತ ಮುಖದಿಂದ ತಂದೆ ಹೆಸರು ಪ್ರಸಿದ್ಧ ಮಾಡಬೇಕು, ಜ್ಞಾನರತ್ನಗಳನ್ನು ಕೇಳಬೇಕು ಮತ್ತು ಹೇಳಬೇಕು. ಕೊರಳಲ್ಲಿ ಜ್ಞಾನರತ್ನಗಳ ಮಾಲೆ ಇರಬೇಕು, ಅಂದರೆ ಸದಾ ನಿಮ್ಮಲ್ಲಿ ಜ್ಞಾನರತ್ನಗಳೇ ತುಂಬಿಕೊಂಡಿರಬೇಕು. असुरी अवगुणಗಳನ್ನು ತೆಗೆದು ಹಾಕ್ಕೊಳ್ಬೇಕು. सेकंड, सर्विस में कभी तकना नहीं है, उम्मीद रख शौक से सर्विस करनी है, विचार सागर मंथन कर उल्लास में रहना है. ಬಾಬಾ ಹೇಳ್ತಾರೆ ಸೇವೆಯಲ್ಲಿ ಎಂದಿಗೂ ಸುಸ್ತಾಗಬಾರ್ದು, ಭರವಸೆ ಇಟ್ಕೊಂಡು ಆಸಕ್ತಿಯಿಂದ ಸೇವೆ ಮಾಡಬೇಕು, ವಿಚಾರ ಸಾಗರ ಮಂಥನ ಮಾಡಿ ಉಲ್ಲಾಸದಲ್ಲಿರಬೇಕು. वरदान, कन्फ्यूज़ होने के बजाय लूज़ कनेक्शन को ठीक करने वाले ಸಮಸ್ಯಾ ಮುಕ್ತ ಭವ. ಬಾಬಾ ಇಲ್ಲಿ ವರದಾನ ಕೊಡ್ತಾರೆ, ಕನ್ಫ್ಯೂಸ್ ಆಗೋ ಬದಲಿಗೆ ಲೂಸ್ ಕನೆಕ್ಷನನ್ನು ಸರಿ ಮಾಡಿಕೊಳ್ಳುವಂಥ ಸಮಸ್ಯಾ ಮುಕ್ತರಾಗಿರಿ. सभी समस्याओं का मूल कारण कनेक्शन लूज लेना है. सभी समस्याओं का मूल कारण कनेक्शन लूज होना है. सिर्फ कनेक्शन को ठीक कर दो तो सर्व शक्तियाँ आपके आगे घूमेंगी. यदि कनेक्शन जोड़ने में 1-2 मिनट लग भी जाते हैं तो हिम्मत हार कर कन्फ्यूज़ न हो जाओ. निश्चय के फाउंडेशन को हिलाओ नहीं, मैं बाबा का बाबा मेरा,
इस आधार से फाउंडेशन को पक्का करो तो ಸಮಸ್ಯಾ ಮುಕ್ತ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಏನು ಅಂದರೆ ಕನೆಕ್ಷನ್ ಲೂಸ್ ಆಗಿರೋದು. ಕೇವಲ ಕನೆಕ್ಷನ್ ಸರಿ ಮಾಡ್ಕೊಂಬಿಡಿ, ಆಗ ಸರ್ವಶಕ್ತಿಗಳು ನಿಮ್ಮ ಎದುರುಗಡೆ ಅಥವಾ ನಿಮ್ಮ ಸುತ್ತಲೂ ತಿರುಗ್ಲಿಕ್ಕೆ ಶುರು ಮಾಡ್ತವೆ. ಅಕಸ್ಮಾತ್ ಕನೆಕ್ಷನ್ ಜೋಡಿಸೋದ್ರಲ್ಲಿ 1-2 ಮಿನಿಟ್ ಹಿಡಿದ್ರೂ ಕೂಡ ಧೈರ್ಯ ಕಳ್ಕೊಳ್ಳದೆ ಕನ್ಫ್ಯೂಸ್ ಆಗಬೇಡಿ ಅಥವಾ ಧೈರ್ಯನೂ ಕಳ್ಕೊಬೇಡಿ. ನಿಶ್ಚಯದ ಫೌಂಡೇಶನನ್ನು ಅಲ್ಗಾಡಿಸ್ಬೇಡಿ. ನನಗೆ ಬಾಬಾ, ಬಾಬಾ ನನ್ನವರು, ಈ ಆಧಾರದಿಂದ ಫೌಂಡೇಶನನ್ನು ಪಕ್ಕಾ ಮಾಡ್ಕೊಳ್ಳಿ, ಆಗ ಸಮಸ್ಯಾ ಮುಕ್ತರಾಗ್ತೀರಿ ಅಂತಾರೆ ಬಾಬಾ. ಸ್ಲೋಗನ್: बीज रूप अवस्था में स्थित रहना यही पुराने संस्कारों को परिवर्तन करने की विधि है. ಬಾಬಾ ಹೇಳ್ತಾರೆ ಬೀಜರೂಪ ಅವಸ್ಥೆಯಲ್ಲಿ ಸ್ಥಿತ ಆಗೋದು ಇದೇ ಹಳೆಯ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳೋ ವಿಧಿಯಾಗಿದೆ. ಅವ್ಯಕ್ತ ಇಶಾರೆ: इस अव्यक्ति मास में बंधन मुक्त रह जीवन मुक्त ಸ್ಥಿತಿ का ಅನುಭವ ಕರೋ. ಈ ಅವ್ಯಕ್ತ ತಿಂಗಳಿನಲ್ಲಿ ಬಂಧನ್ ಮುಕ್ತರಾಗಿದ್ದು ಜೀವನ್ಮುಕ್ತಿಯ ಸ್ಥಿತಿಯ ಅನುಭವ ಮಾಡಿ. जब सेवा में वह अपने पुराने संस्कारों को परिवर्तन करने में सफलता नहीं मिलती है तो कोई न कोई विघ्न के वश हो जाते हो. ಯಾವಾಗ ಸೇವೆಯಲ್ಲಿ ಅಥವಾ ತಮ್ಮ ಹಳೆಯ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡ್ಕೊಳ್ಳೋದ್ರಲ್ಲಿ ಸಫಲತೆ ಸಿಗಲಿಲ್ಲ ಅಂದಾಗ ಯಾವುದಾದ್ರೂ ಒಂದು ವಿಘ್ನಕ್ಕೆ ವಶ ಆಗಿಬಿಡ್ತೀರ. फिर उनसे मुक्त होने की इच्छा रखते हो लेकिन बिना शक्ति के ये इच्छा पूर्ण नहीं हो सकती. ಬಾಬಾ ಹೇಳ್ತಾರೆ ಆಮೇಲೆ ಅದರಿಂದ ಮುಕ್ತ ಆಗಲಿಕ್ಕೆ ಬಯಸ್ತೀರ, ಆದರೆ ಶಕ್ತಿ ಇಲ್ಲದೆ ಆ ಇಚ್ಛೆ ಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಸ್ಲಿಯೇ ಅಲಂಕಾರಿ ರೂಪ ಬನ್ನು. ಅದಕ್ಕೆ ಬಾಬಾ ಹೇಳ್ತಾರೆ ಅಲಂಕಾರಿ ರೂಪ ಆಗ್ರಿ, ಶಕ್ತಿ ರೂಪ ಧಾರಣ ಕರೋ ತೋ ಬಂಧನ್ ಮುಕ್ತ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ ಶಕ್ತಿ ರೂಪ ಧಾರಣೆ ಮಾಡ್ಕೊಳ್ಳಿ, ಆಗ ಬಂಧನ್ ಮುಕ್ತರಾಗ್ತೀರಾ ಅಂತ ಬಾಬಾ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ.
ಬಾಯೆಂದು ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾಯೆಂದು. ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ. ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ. ಪರಮಾತ್ಮನ ಈ ಆಗಮನ ಧನ್ಯತೆ ಹೊಂದಿತು ಜೀವನ. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾಯೆಂದು. ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು. ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು. ನೀನಾಗು ಜ್ಯೋತಿರ್ಬಿಂದು ನೀನಾಗು ಪ್ರೇಮ ಸಿಂಧು. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾಯೆಂದು. ಜನುಮ ಜನುಮಕ್ಕೆ ಒಂದೇ ಒಂದು ಈ ಶುಭ ವೇಳೆಯಿದು. ಜನುಮ ಜನುಮಕ್ಕೆ ಒಂದೇ ಒಂದು ಈ ಶುಭ ವೇಳೆಯಿದು. ಹೊಂದು ಹೊಂದು ಎಂದೆಂದು ನೀನೇ ಓ ಜ್ಯೋತಿರ್ಬಿಂದು. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾಯೆಂದು. ಪರಿತ್ರಾಣಾಯ ಸಾಧೂನಾಂ
विनाशाय च दुष्कृता धर्म संस्थापनार्थाय संभवामि युगे युगे संभवामि युगे युगे ना बरुवे ना बरुवे कल्प कल्पदलु ना बरुवे ना तरुवे ना तरुवे ಹೊಸ ಜ್ಞಾನವನು ನಾ ತರುವೆ ಧರ್ಮವು ತಲ್ಲಣಗೊಂಡಾಗ ಪಾಪವು ಸೊಕ್ಕಿ ಮೆರೆದಾಗ ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲು ನಾ ಬರುವೆ ಭಗವದ್ಗೀತೆಯ ಈ ನುಡಿ ಆಸ್ತಿಕ ಜಗದ ಕೈಗೆನ್ನಡಿ ಭಗವದ್ಗೀತೆಯ ಈ ನುಡಿ ಆಸ್ತಿಕ ಜಗದ ಕೈಗೆನ್ನಡಿ ಧರ್ಮಸ್ಥಾಪಕನ ಕಾಲಡಿಯಲ್ಲಿ ಕಲಿಯಾಗುವನು ಪುಡಿ ಪುಡಿ ಧರ್ಮಸ್ಥಾಪಕನ ಕಾಲಡಿಯಲ್ಲಿ ಕಲಿಯಾಗುವನು ಪುಡಿ ಪುಡಿ ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲು ನಾ ಬರುವೆ ಪರಮಾತ್ಮನ ಈ ನುಡಿ ಕಲಿದಾಟಲಾರನು ಆಗಡಿ ಶಿವ ಪರಮಾತ್ಮನ ಈ ನುಡಿ ಕಲಿದಾಟಲಾರನು ಆಗಡಿ ಸತ್ಯ ಕಾಲಕ್ಕೆ ಕಿರೀಟವೈರ್ನುಡಿ ಧರ್ಮರಥೋತ್ಸವ ಬರುತ್ತಿದೆ ಓಡಿ ಸತ್ಯ ಕಾಲಕ್ಕೆ ಕಿರೀಟವೈರ್ನುಡಿ ಧರ್ಮರಥೋತ್ಸವ ಬರುತ್ತಿದೆ ಓಡಿ ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲು ನಾ ಬರುವೆ ನಾ ತರುವೆ ನಾ ತರುವೆ ಹೊಸ ಜ್ಞಾನವನು ನಾ ತರುವೆ ಧರ್ಮವು ತಲ್ಲಣಗೊಂಡಾಗ ಪಾಪವು ಸೊಕ್ಕಿ ಮೆರೆದಾಗ ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲು ನಾ ಬರುವೆ